ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಿರು, ನಾನು ಹೋಗಿ ಸ್ವಲ್ಪ ತರಕಾರಿ ತಗೊಂಡ್ಬರ್ತೀನಿ. ಮನೆ ಕಡೆ ಹುಷಾರು. ಅಮ್ಮ ಹಾಗೆ ಒಂದು ಚಾಕ್ಲೇಟ್ ಪ್ಲೀಸ್ ಪ್ಲೀಸ್. ಆಯ್ತು ನೋಡು, ಬಾಗಿಲು ತೆಗೆದಿಟ್ಬಿಟ್ಟು ಹೊರಗಡೆ ಎಲ್ಲೂ ಹೋಗ್ಬೇಡ. ಮೊದಲೇ ಸರಿ. ಅಜ್ಜಿ ತಾತ ಮನೆಯಲ್ಲಿಲ್ಲ. ಹುಷಾರಾಯ್ತಾ? ಮತ್ತೆ ಬಂದ್ರ ನೀವು? ನಾನು ನಿಮ್ಗೆ 1000 ಸಲ ಹೇಳಿದ್ದಾನೆ ನಿಮ್ ಜೊತೆ ಆ ಮನೆಗೆ ನಾನು ಬರಲ್ಲ ಅಂತ. ಯಾಕೆ ಸುಮ್ಮನೆ ಬಂದ್ಬಿಟ್ಟು ನಂಗೆ ಹಿಂಸೆ ಮಾಡ್ತೀರಾ ನೀವು? ವೀಣಾ, ನಾನು ನಿನ್ ಗಂಡ ಕಣೆ, ಸ್ವಲ್ಪನಾದ್ರೂ ಮರ್ಯಾದೆ ಕೊಟ್ಟು ಮಾತಾಡೆ. ನೀವು ಮಾಡಿರೋ ಘನಂದರಿ ಕೆಲಸಕ್ಕೆ ನಾನು ಮರ್ಯಾದೆ ಬೇರೆ ಕೊಟ್ಟೆ. ಆಮೇಲೆ ಚೆನ್ನಾಗಿದ್ದೀರಾ? ಕಾಫಿ ಕುಡಿದ್ರಾ? ತಿಂಡಿ ಮಾಡಿದ್ರಾ? ಹೇಗಿದೆ ಜೀವನ? ಸಂಪಾದನೆ ಹೇಗೆ ನಡೀತಾ ಇದೆ? ಏನ್ರಿ ಮೋಸ ಮಾಡಿ ತಗೊಂಡ್ಬಂದಿದ್ದ ದುಡ್ಡನ್ನೆಲ್ಲ ಜೋಪಾನವಾಗಿ ಎತ್ತಿಟ್ಕೊಂಡಿದ್ದೀರಾ ತಾನೆ? ಆಮೇಲೆ ಸದ್ಯ ಯಾರ ತಲೆ ಹೊಡೆದು ಸಂಪಾದನೆ ಮಾಡಬೇಕು ಅಂತ ಲೆಕ್ಕಾಚಾರ ಹಾಕೊಂಡಿದ್ದೀರಾ? ಸಾಕು ನಿಲ್ಸೆ, ನನ್ನ ಜೀವ ಹೋಗ್ತಿದೆ. ಇವಳು ನೋಡಿದ್ರೆ ಕಿಚಾಯಿಸ್ತಿದ್ದಾಳೆ. ಯಾರಂಗೆ ಮಾಡ್ಕೊಂಡಿದ್ದು? ನೀವೇ ತಾನೇ ಹೀಗೆಲ್ಲ ಮಾಡ್ಕೊಂಡಿದ್ದು. ನೀವು ಸರಿಯಾಗಿದ್ದಿದ್ರೆ ನಾನು ಯಾಕ್ರಿ ಇಲ್ಲಿ ಬಂದು ಕೂತ್ಕೋತಿದ್ದೆ? ಆಯ್ತು ಮರೀತಿ, ನನ್ನ ತಪ್ಪಾಯ್ತು. ದಯವಿಟ್ಟು ಮನೆಗೆ ಬಾ, ಹೋಗೋಣ ಪ್ಲೀಸ್ ಕಣೆ. ಇನ್ನು ಮುಂದೆ ನನ್ನ ತಪ್ಪನ್ನು ತಿದ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ಮನೆಗೆ ಬಾ, ನೀನು ಹೇಳಿದ್ ಕೇಳ್ಕೊಂಡಿರ್ತೀನಿ. ಕರಿ ಎಮ್ಮೆನ ಕರ್ಕೊಂಬಂದ್ಬಿಟ್ಟು ಅದಕ್ಕೆ ಬಿಳಿ ಬಣ್ಣ ಬಡಿದ್ಬಿಟ್ರೆ ಅದು ಬಿಳಿ ಎಮ್ಮೆ ಆಗ್ಬಿಡುತ್ತಾ? ನೀವು ಹಾಗೇನೆ ಎಲ್ಲ ತಿದ್ಕೊಂಡು ನಾನು ಸಂಸಾರ ಮಾಡಿಬಿಡ್ತೀನಿ ಅಂತ ಹೇಳಿದ ತಕ್ಷಣ ನನ್ನಿಂದ ನಂಬಕ್ಕಾಗತ್ತಾ? ಆಗಲ್ಲ. ಇಷ್ಟು ವರ್ಷ ನಿಮ್ಮ ಜೊತೆ ಮಣ್ಣು ಹೊತ್ತಿದ್ದೀನಿ. ನೀವು ಯಾರು ಅಂತ ನನಗೆ ಗೊತ್ತಿಲ್ವಾ? ಹೋಗಿ ಸುಮ್ಮನೆ. ವೀಣಾ, ಹಾಗೆಲ್ಲ ಹೇಳ್ಬಿಡ ಕಣೆ. ಮನೆಯಲ್ಲಿ ಒಂಟಿಯಾಗಿರೋದು ತುಂಬ ಕಷ್ಟ ಆಗ್ತಿದೆ ನನಗೆ. ನನ್ನ ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳೆ? ಮಗ ಹೆಂಡತಿ ಇದ್ದು ಈ ರೀತಿ ಬೇವರ್ಸಿ ಥರ ಬದುಕೋದಕ್ಕೆ ನನ್ನಿಂದ ಆಗ್ತಿಲ್ಲ ಕಣೆ. ಬೇಡ ಬೇಡ ಪ್ಲೀಸ್ ಕಣೆ, ನೀನು ಹೇಳಿದ್ ಕೇಳ್ಕೊಂಡಿರ್ತೀನಿ ಕಣೆ. ದಯವಿಟ್ಟು ಮನೆಗೆ ಬರೆ ಪ್ಲೀಸ್ ಕಣೆ. ಈಗ ನಿಮ್ಗೆ ಹೆಂಡತಿ ಬೇಕು ಅಂತ ಅನಿಸ್ತಿದ್ಯಾ? ಅವಾಗ ನನ್ನ ಮೇಲೆ ಕೈ ಮಾಡುವಾಗ ಅವಾಗ ಎಲ್ಲೋಗಿತ್ತು ನಿಮ್ಮ ಬುದ್ಧಿ? ಇಷ್ಟಕ್ಕೂ ನೀವು ನ್ಯಾಯಯುತವಾಗಿ ಬದುಕಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ನೀವು ಏನೇ ಹೇಳಿ ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ನಾನು ಬರಲ್ಲ. ನಿಮ್ಮ ಕರ್ಮದ ಜೊತೆ ನೀವು ಒಂಟಿಯಾಗಿರಿ. ವೀಣಾ, ಏನು ಹೆಂಗೆ ಮಾತಾಡ್ತೀಯಾ? ದಾರಿಲಿ ನಡಿಬೇಕಾದ್ರೆ ಎಡವೋದು ಸಹಜ ಅಲ್ವಾ? ಹಾಗೆ ನಾನು ತಪ್ಪು ಮಾಡಿದ್ದೀನಿ. ಆದರೆ ನಿನ್ನ ಜೊತೆಲಿದ್ದು ಮುಂದೆ ತಪ್ಪು ಮಾಡದೇ ಇರೋ ಹಾಗೆ ನಡ್ಸ್ಕೊಂಡು ಹೋಗ್ಬೇಕಲ್ವಾ? ನಿನ್ನ ಮಗನ ಬಿಟ್ಟು ನನಗಿರೋಕ್ಕಾಗಲ್ಲ ಕಣೆ. ಈ ಜೀವನ ಬೇಡ ಅನ್ಸ್ಬಿಟ್ಟಿದೆ ಕಣೆ. ಓ, ಈಗ ನಿಮ್ಗೆ ಮಗ ಬೇಕು ತಾನೆ? ಮಗನ ಜೊತೆ ನೀನು ಬೇಕು ಕಣೆ. ಹಸು ಇಲ್ಲದೆ ಕರ್ಕೊಂಡೋಗಿ ನಾನೇನೇ ಮಾಡಲಿ? ನೋಡ್ರಿ, ನಿಮಗೆ ನನಗಿಂತ ನಿಮ್ಮ ಮಗನ ಮೇಲೆ ಜಾಸ್ತಿ ಪ್ರೀತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಸಂಪಾದನೆ ಮಾಡೋದೆಲ್ಲ ಅವನಿಗೋಸ್ಕರ ತಾನೆ? ಅವನೇ ತಾನೆ ನಿಮ್ಮ ವಾರಸ್ದಾರ. ಇಲ್ಲೇ ನಿಂತಿರಿ, ಅವನನ್ನು ಕರ್ಕೊಂಬರ್ತೀನಿ. ಅವನನ್ನೇ ಕರ್ಕೊಂಡೋಗಿ. ಚಿರು, ನಿನ್ನ ಹೋಮ್ವರ್ಕ್ ಬುಕ್ ಎಲ್ಲ ಎತ್ತಿಟ್ಬಿಡು. ಯಾಕಮ್ಮ? ನೀನು ನಿಮ್ಮ ಅಪ್ಪನ ಜೊತೆ ಇರೋದಕ್ಕೆ ಆ ಮನೆಗೆ ಹೋಗ್ಬೇಕು ಕಣ. ಯಾಕಮ್ಮ? ಅಮ್ಮ ಪ್ಲೀಸ್, ನಾನು ಅಪ್ಪನ ಜೊತೆ ಹೋಗಲ್ಲ. ನಂಗೆ ಅವ್ರ ಜೊತೆ ಹೋಗಕ್ಕೆ ಇಷ್ಟ ಇಲ್ಲ. ಬೇಡ ಕಣೋ, ಪ್ಲೀಸ್. ನೀನೀಗ ಅವ್ರ ಜೊತೆ ಹೋಗ್ಲೇಬೇಕು. ಯಾಕೆ ಗೊತ್ತಾ? ನಿಮ್ಮ ಅಪ್ಪನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಾವು. ಆ ಕೆಲಸ ಆಗೋದು ನಿನ್ನಿಂದ ಮಾತ್ರ ಕಣೋ. ಆಮೇಲೆ ನೀನಲ್ಲಿ ಹೋಗ್ತಿರೋದು ಏನು ಸುಮ್ಮನೆ ಇರಬೇಕಲ್ಲ ಕಣೋ. ನಿಮ್ಮ ಅಪ್ಪನ ಚೆನ್ನಾಗಿ ಟಾರ್ಚರ್ ಮಾಡಬೇಕು. ಯಾಕಾದ್ರೂ ನಿನ್ನನ್ನು ಕರ್ಕೊಂಬಂದು ಅಂತ ನಿಮ್ಮ ಅಪ್ಪಂಗೆ ಅನಿಸ್ಬೇಕು. ಆಮೇಲೆ ಏನು ಗೊತ್ತಾ, ನಿಮ್ಗೆ ಏನೇನು ತಿನ್ನೋಕೆ ಬೇಕೋ ಎಲ್ಲ ಆರ್ಡರ್ ಮಾಡ್ಬೇಕು. ಇಲ್ಲಿ ಕೊಡೋಕ್ಕಾಗದೆ ನಿಮ್ಮಪ್ಪ ನಲ್ಲಾಡಿ ಹೋಗ್ಬಿಡ್ಬೇಕು. ಹೇಗೂ ದೊಡ್ಡ ಗಂಟು ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾನೆ, ಅದನ್ನ ಸ್ವಲ್ಪ ಖರ್ಚು ಮಾಡಿಸ್ಬೇಕು. ಯಾವಾಗ ನೋಡಿದ್ರು ಮೋಸ ಮಾಡೋದು ದುಡ್ಡು ಮಾಡು ಕೂಡಿಡು, ಮೋಸ ಮಾಡೋದು ದುಡ್ಡು ಮಾಡು ಕೂಡಿಡು, ಇಷ್ಟ ನಿಮ್ಮಪ್ಪ ಮಾಡ್ತಿರೋದು. ಈ ಸಲ ನಾವು ಅದನ್ನ ಖರ್ಚು ಮಾಡಿ ತೋರಿಸ್ಬೇಕಪ್ಪ.
ಪ್ಲೀಸ್ ಕಣ ಹೋಗ್ಬಾರ. ಆದ್ರೂ ನನಗೆ ಅವ್ರ ಜೊತೆ ಹೋಗಕ್ ಇಷ್ಟ ಇಲ್ಲ ಅಮ್ಮ. ಅವ್ರು ನನಗೆ ಏನೇ ಕೊಡಿಸ್ಬೋದು, ಆದ್ರೆ ಪ್ರೀತಿ ತೋರ್ಸಲ್ಲ ಅಮ್ಮ. ನೀನು ಬಾ, ಇಬ್ರು ಹೋಗೋಣ. ಚಿರು, ಈಗ ನಾನು ನಿನ್ನ ಜೊತೆ ಬಂದರೆ ನಿಮ್ಮಪ್ಪ ಯಾವತ್ತೂ ಬುದ್ಧಿ ಕಲಿಯೋದೇ ಇಲ್ಲ ಕಣ. ಅದಕ್ಕೆ ಈ ಸಲ ನೀನು ಮಾತ್ರ ಅವ್ರ ಜೊತೆ ಹೋಗಲೇಬೇಕು ಕಣ. ಪ್ಲೀಸ್ ಕಣ, ಪ್ಲೀಸ್. ಒಂದು ಸ್ವಲ್ಪ ದಿನದ ಮಟ್ಟಿಗೆ ನೀನು ಹೋಗಿ ನಿಮ್ಮಪ್ಪನ ಜೊತೆ ಇರು, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಾ. ಆಮೇಲೆ ನೋಡು, ನಿಮ್ಮಪ್ಪ ಏನೇ ಇರ್ಬೋದು, ಆದರೆ ನಿನ್ನನ್ನು ತುಂಬ ಪ್ರೀತಿಸ್ತಾರೆ, ನಿನ್ನನ್ನು ಚೆನ್ನಾಗೇ ನೋಡ್ಕೋತಾರೆ. ಪ್ಲೀಸ್ ಕಣ, ಪ್ಲೀಸ್ ಒಂದು ಸ್ವಲ್ಪ ದಿವಸ ಅಷ್ಟೇ, ಪ್ಲೀಸ್. ಸರಿ, ಅಜ್ಜಿ ತಾತಂಗೆ ಹೇಳ್ಬೇಕಲ್ಲ. ಆದ್ರೆ ಅಯ್ಯೋ, ಅವ್ರಿಗೆ ನಾನೇನೋ ಹೇಳ್ಕೊತೀನಿ ಬಿಡು. ನೋಡು, ನೀನು ನಿಂದು ಹೋಮ್ವರ್ಕು, ನೋಟ್ಬುಕ್ಕು ಏನೇನಿದೆಯೋ ಸ್ಕೂಲ್ದೆಲ್ಲ ನೀನು ಎತ್ತಿಟ್ಕೋ. ನೀನು ಬಟ್ಟೆ ಬೇರೆ ಎಲ್ಲ ನಾನು ತೊಗೊಂಬರ್ತೀನಿ, ಸರಿನಾ? ಬೇಗ ಬೇಗ ಬೇಗ. ಸರಿ. ಚಿರು, ಆಯ್ತೇನಾ? ಹಾ, ಆಯ್ತು. ನಿನ್ನ ಬ್ಯಾಗು ರೆಡಿ ಇದೆ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಚೆನ್ನಾಗಿ ಟಾರ್ಚರ್ ಮಾಡು ನಿಮ್ಮಪ್ಪನ. ಏನಾದರೂ ಸಲಹೆ ಬೇಕಿದ್ರೆ ಫೋನ್ ಮಾಡಿ. ರೆಡಿ? ತಗೊಳ್ಳಿ, ಕರ್ಕೊಂಡೋಗಿ ನಿಮ್ಮ ಮಗನ. ನೀನು ದೊಡ್ಡ ಮನಸ್ಸು ಮಾಡಿ ಅವನ ಜೊತೆ ನೀನು ಬಂದ್ರೆ ಚೆನ್ನಾಗಿರುತ್ತೆ ಕಣೆ. ನಿಮ್ಮ ಜೊತೆ ಬರೋಷ್ಟು ದೊಡ್ಡ ಮನಸ್ಸು ಸದ್ಯಕ್ಕೆ ನನಗಿಲ್ಲ. ಈಗ ತಾವು ದೊಡ್ಡ ಮನಸ್ಸು ಮಾಡಿ ಮಗನ ಕರ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ. ಹುಷಾರಾಗಿರೋ. ಬಿಡ ಬಿಡ ಬಿಡ. ಹೋಗ್ರಿ. ಅಪ್ಪನ ತುಂಬ ಮಿಸ್ ಮಾಡ್ಕೊಂಡಿಯಲ್ಲ. ಎಷ್ಟು ಸಣ್ಣ ಆಗಿದೆ ನೋಡ. ಬಾ, ಚೆನ್ನಾಗಿ ನೋಡ್ಕೊತೀನಿ. ಏನು ಬೇಕೋ ಅದು ಕೊಡಿಸ್ತೀನಿ. ಅಮ್ಮ ಬರ್ತಾಳೆ, ಯೋಚನೆ ಮಾಡ್ಬೇಡ. ಕರು ಬಂದ್ಮೇಲೆ ಹಸು ಬರದೇ ಇರುತ್ತಾ? ಭಾವನ ನಿಮ್ಮ ತಾತ ಬಂದ್ರೆ ಕಷ್ಟ. ಡ್ರಿಪ್ಸ್ ಹಾಕಿದ್ದೀನಿ. ಬಿ ಪಿ ಈಗ ನಾರ್ಮಲ್ ಆಗಿದೆ, ಆದರೂ ಪ್ರಜ್ಞೆ ಬರೋ ತನಕ ಏನೂ ಹೇಳೋಕ್ಕಾಗಲ್ಲ. ಆಮೇಲೆ ನೋಡೋಣ. ಸರಿ ಡಾಕ್ಟರ್. ವಿಶ್ವ, ನೀನು ಹೊರಡು. ನೀನು ಅಲ್ಲಿರೋದೇ ಮುಖ್ಯ ಕಣೋ. ನಾನಿಲ್ಲಿದ್ದು ಅವ್ರನ್ನ ನೋಡ್ಕೋತೀನಿ. ಸರಿ ಜನ, ತನು ಪ್ರಜ್ಞೆ ಬಂದ ತಕ್ಷಣ ನನಗೆ ಫೋನ್ ಮಾಡು. ಮಾಡ್ತೀನಿ. ನಾನೇನು ಬರ್ತೀನಿ. ಹುಷಾರು. ಲಕ್ಷ್ಮೀ